ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ನಾಟಕದ ಒಂದು ವಿಶಿಷ್ಟ ಕ್ಷೇತ್ರವಾದ ಹೆಗ್ಗಡದೇವನಕೋಟೆಯ ರಾಜಕೀಯ ಮತ್ತು ಅಭಿವೃದ್ಧಿಯ ಆಳಕ್ಕೆ ಇಳಿದು ನೋಡೋಣ. ಇದು ಕೇವಲ ಅಂಕಿಅಂಶಗಳ ವಿಶ್ಲೇಷಣೆಯಲ್ಲ, ಬದಲಿಗೆ ಅಲ್ಲಿನ ಜನರ ಆಶೋತ್ತರಗಳು, ಸವಾಲುಗಳು ಮತ್ತು ಆಡಳಿತದ ನಿಜವಾದ ಪರೀಕ್ಷೆಯ ಕಥೆ. ನಮ್ಮ ಈ ಪಯಣದಲ್ಲಿ ನಾವು ಕ್ಷೇತ್ರದ ವಾಸ್ತವ ಸ್ಥಿತಿಯಿಂದ ಶುರು ಮಾಡಿ ಅಲ್ಲಿನ ಜನಾಭಿಪ್ರಾಯವನ್ನು ಅರ್ಥಮಾಡಿಕೊಂಡು ಸಮಸ್ಯೆಗಳನ್ನು ವಿಶ್ಲೇಷಿಸಿ ಕೊನೆಗೆ ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ಕಾರ್ಯತಂತ್ರದವರೆಗೆ ಸಾಗೋಣ. ಸರಿ, ಮೊಟ್ಟಮೊದಲಿಗೆ ಹೆಗ್ಗಡದೇವನಕೋಟೆ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಯಾವುದೇ ರಾಜಕೀಯದ ಬೇರಿರೋದು ಅಲ್ಲಿನ ಮಣ್ಣು ಮತ್ತು ಜನರಲ್ಲೇ. ನಾವು ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಪಯಣ ಶುರು ಮಾಡ್ತಿದ್ದೀವಿ. ಹೆಗ್ಗಡದೇವನಕೋಟೆ ಬಹುತೇಕ ಗ್ರಾಮೀಣ ಪ್ರದೇಶ. ರಾಷ್ಟ್ರೀಯ ಉದ್ಯಾನವನಗಳಿಂದ ಸುತ್ತುವರೆದಿರುವ ಈ ಜಾಗ ಅದರ ಸೌಂದರ್ಯಕ್ಕೆ ಎಷ್ಟು ಹೆಸರೋ ಅಭಿವೃದ್ಧಿಯ ಸವಾಲುಗಳಿಗೂ ಅಷ್ಟೇ ಸಾಕ್ಷಿಯಾಗಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಿ. ಕ್ಷೇತ್ರದ ಜನಸಂಖ್ಯೆಯಲ್ಲಿ 50%ಕ್ಕಿಂತ ಹೆಚ್ಚು ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಈ ಕ್ಷೇತ್ರದ ರಾಜಕೀಯದ ಆತ್ಮ, ಅದರ ಹೃದಯ ಬಡಿತ. ಈ ಅಂಕಿಅಂಶಗಳು ಇಲ್ಲಿನ ಜನರ ದೈನಂದಿನ ಹೋರಾಟದ ಕಥೆಯನ್ನ ಹೇಳ್ತವೆ. ರಾಜ್ಯದ ಸರಾಸರಿಗಿಂತ ಕಡಿಮೆ ಸಾಕ್ಷರತೆ, ಅದರಲ್ಲೂ ಮಹಿಳಾ ಸಾಕ್ಷರತೆ ಕೇವಲ 50%. ನೀರು, ರಸ್ತೆ, ಉದ್ಯೋಗ ಇವೇ ಜನರ ಪ್ರಮುಖ ಕಾಳಜಿಗಳು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತದೆ. ಈ ಮೂಲಭೂತ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯುತವಾಗಿ ಚರ್ಚಿಸುವುದು ನಮ್ಮೆಲ್ಲರ ಕರ್ತವ್ಯ. ಸರಿ, ನೆಲದ ಮೇಲಿನ ಈ ವಾಸ್ತವಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಪ್ರತಿಫಲಿಸಿದಿವೆ ಅಂತ ಈಗ ನೋಡೋಣ ಬನ್ನಿ. 2013ರಲ್ಲಿ ಜನತಾದಳ ಜಾತ್ಯತೀತ ಅಂದ್ರೆ ಜೆಡಿಎಸ್ ಈ ಸ್ಥಾನವನ್ನ ಗೆದ್ದಿತ್ತು. ಇದು ನಮ್ಮ ವಿಶ್ಲೇಷಣೆಗೆ ಒಂದು ರಾಜಕೀಯ ಬೇಸ್ಲೈನ್ ಅಂದ್ರೆ ಅಡಿಪಾಯ. ಆದ್ರೆ ನೋಡಿ, 5 ವರ್ಷಗಳಲ್ಲಿ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು. 2018ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಐಎನ್ಸಿ ಒಂದು ದೊಡ್ಡ ಅಂತರದಿಂದ ಗೆಲುವು ಸಾಧಿಸಿತು. 2023ರ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಗ್ರೆಸ್ ತನ್ನ ಮತಬ್ಯಾಂಕನ್ನ ಬಹುತೇಕ ಹಾಗೆ ಉಳಿಸ್ಕೊಂಡಿದೆ. ಆದರೆ ಜೆಡಿಎಸ್ ಕಳ್ಕೊಂಡ ಸುಮಾರು 8% ಮತಗಳಲ್ಲಿ 7% ಮತಗಳು ನೇರವಾಗಿ ಬಿಜೆಪಿಗೆ ಹೋಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ರಾಜಕೀಯದಲ್ಲಿ ಪಕ್ಷಗಳು ಬದಲಾಗಬಹುದು, ನಾಯಕರು ಬದಲಾಗಬಹುದು, ಆದರೆ ಒಂದು ವಿಷಯ ಮಾತ್ರ ಸ್ಥಿರವಾಗಿದೆ. ಅದು ಹೆಗ್ಗಡದೇವನಕೋಟೆಯ ಜನರ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ. ಸುಮಾರು 80% ಮತದಾನ ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಇದು ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಬಿಜೆಪಿಯ ಬೆಂಬಲ ಹೆಚ್ಚಾಗುತ್ತಿದ್ರೂ ಕೂಡ ಅವರು ಯಾಕೆ ಗೆಲ್ಲಲಿಲ್ಲ? ಉತ್ತರ ರಾಜಕೀಯದ ಲೆಕ್ಕಾಚಾರದಲ್ಲಿದೆ. 3 ಮುಖ್ಯ ಕಾರಣಗಳಿದ್ದವೋ. ಮೊದಲನೆಯದು ಕಾಂಗ್ರೆಸ್ನ ಬಲವಾದ ಸಂಘಟನೆ, ಎರಡನೆಯದು ಜೆಡಿಎಸ್ಸಿಂದ ವಿರೋಧಿ ಮತಗಳು ವಿಭಜನೆಯಾಗಿದ್ದು, ಮತ್ತು ಮೂರನೆಯದು ಅತೀ ಮುಖ್ಯವಾದದ್ದು ಅಭ್ಯರ್ಥಿಯ ಬಗ್ಗೆ ಜನರ ಗ್ರಹಿಕೆ. ಇದೇ ನೋಡಿ ಆಟ ಬದಲಿಸಿದ ಪಾಯಿಂಟ್. ಸ್ಥಳೀಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಒಬ್ಬ ಅಭ್ಯರ್ಥಿಯನ್ನ ನಮ್ಮವರಲ್ಲ, ಹೊರಗಿನವರು ಅಂತ ಜನ ಅಂದ್ಕೊಂಡಾಗ ಅದು ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಬುಡಕಟ್ಟ ಸಮುದಾಯಗಳಲ್ಲಿ ಈ ಭಾವನೆ ಪ್ರಬಲವಾಗಿತ್ತು. ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಹಿಂದೆ ಜನರ ನಿಜವಾದ ಸಮಸ್ಯೆಯಿದೆ. ಅದೇ ಅಭಿವೃದ್ಧಿಯ ಕೊರತೆ. ರಸ್ತೆ ಸಂಪರ್ಕ ಇರಲಿ, ಕುಡಿಯೋ ನೀರಿರಲಿ, ಹೆಗ್ಗಡದೇವನಕೋಟೆ ರಾಜ್ಯದ ಸರಾಸರಿಗಿಂತ ಹಿಂದೆ ಉಳಿದಿದೆ. ಸರಿ, ಈ ಅಭಿವೃದ್ಧಿಯ ಕೊರತೆ ಬೇರೆ ಬೇರೆ ಸಮುದಾಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಇದರಿಂದ ಜನರಲ್ಲಿ ಯಾವ ತರಹದ ಭಾವನೆಗಳು ಮೂಡಿವೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಪ್ರತಿಯೊಂದು ಸಮುದಾಯದ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ. ಪರಿಶಿಷ್ಟ ಪಂಗಡದವರಿಗೆ ಅರಣ್ಯ ಹಕ್ಕು ಮತ್ತು ಜೀವನೋಪಾಯ ಮುಖ್ಯವಾದರೆ, ರೈತರಿಗೆ ನೀರಾವರಿ ಮತ್ತು ಸೋಲಾರ್ ಪಂಪ್ ಬೇಕು. ಮಹಿಳೆಯರು ಮತ್ತು ಯುವಕರು ನೀರು, ಆರೋಗ್ಯ ಮತ್ತು ಉದ್ಯೋಗದ ಬಗ್ಗೆ ಚಿಂತಿತರಾಗಿದ್ದಾರೆ. ಈ ಎಲ್ಲಾ ಗುಂಪುಗಳಲ್ಲಿ ಒಂದು ಸಾಮಾನ್ಯವಾದ ಭಾವನೆ ಇದೆ. ಅದೇನೆಂದರೆ ಭರವಸೆಗಳ ಬಗ್ಗೆ ಆಯಾಸ, ಸರ್ಕಾರಿ ಯೋಜನೆಗಳ ವಿಳಂಬ, ಈಡೇರದ ಮಾತುಗಳು. ಇವೆಲ್ಲದರಿಂದ ಜನರಿಗೆ ಬೇಸರವಾಗಿದೆ. ಅವರಿಗೆ ಈಗ ಮಾತು ಬೇಕಿಲ್ಲ, ಕೆಲಸ ಆಗಿರೋದಕ್ಕೆ ಸಾಕ್ಷಿ ಬೇಕು. ಹಾಗಾದರೆ ಈ ಕಳೆದುಹೋದ ನಂಬಿಕೆಯನ್ನ ಮತ್ತೆ ಗೆಳಿಸೋದು ಹೇಗೆ? ಬರೀ ಟೀಕೆ ಮಾಡಿದ್ರೆ ಸಾಲ್ದೋ, ಅದಕ್ಕೆ ಬೇಕು ಒಂದು ಸ್ಪಷ್ಟವಾದ, ಕಾರ್ಯಸಾಧ್ಯವಾದ ನೀಲನಕ್ಷೆ. ಈ ನೀಲನಕ್ಷೆಯ ಹೃದಯವೇ ಈ 3 ಪದಗಳು: ಜಲ್, ಜಮೀನ್, ರೋಜ್ಗಾರ್. ಅಂದರೆ ನೀರು, ಭೂಮಿ ಮತ್ತು ಉದ್ಯೋಗ. ಇವು ಜನರ ರಾಜಕೀಯ ಬೇಡಿಕೆಗಳಲ್ಲ,
ಇವು ಅವರ ಜೀವನದ ಮೂಲಭೂತ ಅಗತ್ಯಗಳು. ಈ ಪ್ರತಿಜ್ಞೆ ಕೇವಲ ಭರವಸೆಯಾಗಬಾರದು, ಅದನ್ನ ಕಾರ್ಯರೂಪಕ್ಕೆ ತರಲು ಖಚಿತವಾದ ಹೆಜ್ಜೆಗಳಿರಬೇಕು. ಉದಾಹರಣೆಗೆ, ಬಾಕಿಯಿರುವ ರಸ್ತೆ ಯೋಜನೆಗಳ ಬಗ್ಗೆ ಪಾರದರ್ಶಕ ಮಾಹಿತಿ ನೀಡುವುದು, ನೀರಿನ ಸಮಸ್ಯೆ ಬಗೆಹರಿಸಲು ತಕ್ಷಣ ಒಂದು ಬೋರ್ವೆಲ್ ಹಾಕಿಸುವುದು, ನಾಗರಿಕರ ಕುಂದುಕೊರತೆಗಳನ್ನ ನೇರವಾಗಿ ಪರಿಹರಿಸಲು ಸಹಾಯವಾಣಿಗಳನ್ನು ಸ್ಥಾಪಿಸುವುದು. ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆಯ ಚೌಕಟ್ಟಿನಡಿಯಲ್ಲಿ ಜನರ ಖಾಸಗಿತನ ಮತ್ತು ಒಪ್ಪಿಗೆಯನ್ನು ಗೌರವಿಸಿ ಈ ಕೆಲಸ ಮಾಡಬೇಕಾಗತ್ತೆ. ಅಂತಿಮವಾಗಿ, ಈ ಇಡೀ ವಿಶ್ಲೇಷಣೆ ನಮ್ಮನ್ನು ರಾಜಕೀಯದ ಮೂಲ ಉದ್ದೇಶದ ಬಗ್ಗೆ ಒಂದು ಆಳವಾದ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಗೆಲುವು ಅನ್ನೋದು ಕೇವಲ ಚುನಾವಣೆಯಲ್ಲಿ ಬರುವ ಒಂದು ಸಂಖ್ಯೆಯಲ್ಲ, ಅದು ಜನರ ನಂಬಿಕೆ. ಅದನ್ನ ಒಂದೇ ದಿನದಲ್ಲಿ ಗೆಲ್ಲೋಕಾಗಲ್ಲ. ಪ್ರತಿದಿನ ಜನರ ನಡುವೆ ಇದ್ದು ಅವರ ಸೇವೆ ಮಾಡಿ ಆ ನಂಬಿಕೆಯನ್ನ ಗಳಿಸಬೇಕು. ಹೆಚ್ಚುತ್ತಿರುವ ಮತ ಹಂಚಿಕೆ ಕೇವಲ ಒಂದು ಆರಂಭವಷ್ಟೇ. ಹಾಗಾದ್ರೆ ಜನಾದೇಶ ಅನ್ನೋದು ಗೆದ್ದು ತರುವ ಒಂದು ಬಹುಮಾನವೇ ಅಥವಾ ಬೆವರು ಸುರಿಸಿ ಗಳಿಸಬೇಕಾದ ಒಂದು ಜವಾಬ್ದಾರಿಯೇ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದರಲ್ಲೇ ನಿಜವಾದ ನಾಯಕತ್ವ ಅಡಗಿದೆ. ನೀವು ಜನರ ಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.